ನಮಸ್ಕಾರ. ರಾಜ್ ಬಿ ಶೆಟ್ರು ಕಾಲಿವುಡ್ಗೆ ಕಾಲಿಟ್ರು. ಕಾಲಿವುಡ್ ಅಂದರೆ ನಿಮ್ಗೆ ಗೊತ್ತಿದೆ, ತಮಿಳು ಚಿತ್ರರಂಗ. ತಮಿಳು ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಪ್ರಾಜೆಕ್ಟ್ನ ಸೈನ್ ಮಾಡಿರುವಂಥದ್ದು. ಈ ಚಿತ್ರದ ಪೋಸ್ಟರ್ ಹೊರಗೆ ಬಂದಿರುವಂಥದ್ದು ಫೆಬ್ರವರಿ 16, 2026 ಈ ದಿನ ಈ ಪೋಸ್ಟರ್ ಹೊರಗೆ ಬಂದಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ವಿಚಾರ ಹೊರಗೆ ಬಂದಿರುವಂಥದ್ದು ಏನಂತಂದರೆ, ರಾಜ್ ಬಿ ಶೆಟ್ಟರ ಪಾತ್ರ ಯಾವುದು ಅಂತೇಳಿ. ಆ ಪಾತ್ರದ ಹೆಸರು ಗೊತ್ತಾಗಿಲ್ಲ, ಆದರೆ ಆ ಪಾತ್ರದ ನೇಚರ್ ಮತ್ತು ಅದರ ಒಂದು ಕ್ಯಾರೆಕ್ಟರ್ ಏನು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಹೌದು, ರಾಜ್ ಬಿ ಶೆಟ್ರು ಇಲ್ಲೂ ಕೂಡ ಒಂದು ವಿಲನ್ ರೋಲ್ ಮಾಡಿರುವಂಥದ್ದು. ಕನ್ನಡದ ಲ್ಯಾಂಡ್ ಲಾರ್ಡ್ ಸಿನಿಮಾ ಏನಿತ್ತು, ಅಲ್ಲಿ ಕೂಡ ಒಂದು ವಿಲನ್ ರೋಲ್ ಮಾಡಿದ್ರು. ಹಾಗೆಯೇ ರಕ್ಕಸಪುರದೋಳ್ ಸಿನಿಮಾದಲ್ಲಿ ವಿಲನ್ ಶೇಡ್ ಥರದ ಹೀರೋ ಪಾತ್ರ ಮಾಡಿದ್ರು. ಮಲಯಾಳಂ ಚಿತ್ರದಲ್ಲೂ ಕೂಡ ಒಂದು ವಿಲನ್ ರೋಲ್ ಮಾಡಿದ್ರು. ವಿಲನ್ ರೋಲ್ ಇವ್ರಿಗೆ ಸಖತ್ ಸೂಟ್ ಆಗುತ್ತೆ ಅಂತೇಳಿ ವಿಲನ್ ಪಾತ್ರಗಳೇ ಇವರನ್ನು ಹುಡುಕ್ಕೊಂಡು ಬರ್ತಾ ಇದೆ. ಆದರೂ ಕೂಡ ಶೆಟ್ರು ಒಳ್ಳೆಯ ಒಂದು ಐಡಿಯಾ ಮಾಡಿ ಬರುವ ಪಾತ್ರಗಳಲ್ಲಿಯೇ ಹೊಸತನವನ್ನು ಹುಡುಕ್ತಾ ಇದ್ದಾರೆ. ಹಾಗೆ ಏನಪ್ಪ ಪಾಕೆಟ್ ನಾವೆಲ್ ಅನ್ನುವಂಥ ಒಂದು ಸಿನಿಮಾ, ಇದು ತಮಿಳು ಭಾಷೆಯ ಸಿನಿಮಾ. ಇದರಲ್ಲಿ ವಿಜಯ್ ಸೇತುಪತಿ ಹಾಗೆ ಮಾಳವಿಕಾ ಮೋಹನನ್ ಇವರು ಪ್ರಮುಖ ಪಾತ್ರದಲ್ಲಿರುವಂಥದ್ದು. ಕನ್ನಡದ ಕಿಶೋರ್ ಕೂಡ ಇಲ್ಲಿ ಒಂದು ಸಪೋರ್ಟಿಂಗ್ ಪ್ರಮುಖ ರೋಲಲ್ಲಿರುವಂಥದ್ದು. ರಾಜ್ ಬಿ ಶೆಟ್ರು ಈ ಸಿನಿಮಾದಲ್ಲಿ ವಿಲನ್ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದೇ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ಹೆಸರೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ತ್ಯಾಗರಾಜನ್ ಕುಮಾರ ರಾಜ ಅಂತ ಹೇಳಿ. ಇವರು ಈ ಹಿಂದೆ ಏನಪ್ಪ ಅರಣ್ಯ ಕಾಂಡಮ್ ಆ ಥರದ್ದೊಂದು ಸಿನಿಮಾ ಬರುತ್ತೆ ಅವ್ರದ್ದು. ಹಾಗೆಯೇ ಸೂಪರ್ ಡಿಲಕ್ಸ್ ಅಂತ ಹೇಳಿ. ಸೊ ಈ ಥರದ ಸಿನಿಮಾಗಳನ್ನು ಕೊಟ್ಟು ಒಳ್ಳೆ ಹೆಸರು ಮಾಡಿದಂಥ ನಿರ್ದೇಶಕರು ತ್ಯಾಗರಾಜನ್ ಕುಮಾರ ರಾಜ ಅಂಥೇಳಿ. ಸೊ ಇವರ ಚಿತ್ರದಲ್ಲಿ ರಾಜ್ ಬಿ ಶೆಟ್ರು ವಿಲನ್ ರೋಲ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ. ಇನ್ನುಳಿದಂತೆ ಮತ್ತಷ್ಟು ಇನ್ನಷ್ಟು ಅಪ್ಡೇಟ್ಸ್ ಸಿನಿಮಾಗೆ ಸಂಬಂಧಪಟ್ಟದ್ದು ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.